ಒಂದು ದಿನ ಒಬ್ಬ ಕೊಕೇನ್ ಸಪ್ಲೈಯರ್ ಫ್ಲೈಟ್ ಅಲ್ಲಿ ತುಂಬಾನೇ ಪೌಡರ್ ನ ತಗೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಆ ಪ್ಲೈನ್ ಗೆ ಪ್ರಾಬ್ಲಮ್ ಆಗ್ಬಿಟ್ಟು ಎಲ್ಲಾ ಪೌಡರ್ ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆದ್ರೆ ಆ ಪೌಡರ್ ನ ಒಂದು ಕರಡಿ ತಿನ್ನುತ್ತೆ. ತಿಂದೋದ್ರಿಂದ ಅದಕ್ಕೆ ನಶೆ ಏರ್ಬಿಟ್ಟು ತುಂಬಾನೇ ಅಗ್ರೆಸಿವ್ ಆಗ್ಬಿಡುತ್ತೆ. ಅಗ್ರೆಸಿವ್ ಆಗಿ ಆ ಫಾರೆಸ್ಟ್ ಗೆ ಬಂದಂತ ಟೂರಿಸ್ಟ್ ಗಳೆಲ್ಲರನ್ನು ಕೂಡ ಇದು ಕ್ರೂರವಾಗಿ ಕೊಲ್ಲೋಕೆ ಶುರು ಮಾಡುತ್ತೆ. ಬಟ್ ಆದ್ರೆ ಈ ಪೌಡರ್ ಗಳನ್ನ ಲೀಡರ್ ಆದ ಮಾಫಿಯಾಗಳು ಈ ಪೌಡರ್ ನ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು ಅಂದ್ಬಿಟ್ಟು ಈ ಜಾಗಕ್ಕೆ ಬರ್ತಾರೆ. ಬಟ್ ಆದ್ರೆ ಇವ್ರಿಗೆ ಗೊತ್ತಿರೋದಿಲ್ಲ ಇಲ್ಲೊಂದು ಅಗ್ರೆಸಿವ್ ಆಗಿರೋ ಕರಡಿ ಇದೆ ಅಂತ. ಈ ಕರಡಿ ನಶೆನ ಹತ್ತಿಸ್ಕೊಂಡು ಇನ್ನು ಏನೇನೆಲ್ಲ ಮಾಡುತ್ತೆ. ಇವ್ರುಗಳು ಆ ಭಯಂಕರ ಕರಡಿಯಿಂದ ಹೇಗೆಲ್ಲ ತಪ್ಪಿಸ್ಕೋತಾರೆ ಮತ್ತೆ ತಮ್ಮ ಪೌಡರ್ ನ ವಾಪಸ್ಸು ತಗೋತಾರೋ ಇಲ್ವಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಕೊಕೇನ್ ಬೇರ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಒಂದು ಹಾರರ್ ಮೂವಿ ಸೌಂಡ್ ಆಫ್ ಸೈಲೆನ್ಸ್ ಅಂತ ಒಂದು ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಾವು ಒಬ್ಬ ಡ್ರಗ್ ಸಪ್ಲೈಯರ್ ನ ನೋಡ್ತೀವಿ. ಇವನ ಹೆಸರು ಆಂಡ್ರಿವ್ ಅಂತ. ಇವನು ಈ ಕೊಕೇನ್ ಎಲ್ಲ ಒಂದು ಫ್ಲೈಟ್ ಅಲ್ಲಿ ತಗೊಂಡು ಹೋಗ್ತಾ ಇರ್ತಾನೆ. ಬಟ್ ಆದ್ರೆ ಆ ಫ್ಲೈಟ್ ಗೆ ಏನು ಪ್ರಾಬ್ಲಮ್ ಆಗ್ಬಿಟ್ಟು ಕ್ರಾಶ್ ಆಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹೀಗಾಗಿ ಇವನೇನ್ ಮಾಡ್ತಾನೆ ಅಂದ್ರೆ ಆ ಎಲ್ಲಾ ಕೊಕೇನ್ ಕೂಡ ಫ್ಲೈಟ್ ಇಂದ ಕೆಳಗಡೆಗೆ ಎಸಿತಾ ಇರ್ತಾನೆ. ಅದು ಹೋಗ್ಬಿಟ್ಟು ಒಂದು ಫಾರೆಸ್ಟ್ ಅಲ್ಲಿ ಬಿದ್ದೋಗ್ತಾ ಇರುತ್ತೆ ಎಲ್ಲಾನು ಕೂಡ. ಮತ್ತೆ ಇವನು ಕೂಡ ಒಂದು ಪ್ಯಾರಾಶೂಟ್ ನ ಹಾಕೊಂಡು ಅಲ್ಲಿಂದ ಜಂಪ್ ಹೊಡಿಯೋಣ ಅಂತ ಟ್ರೈ ಮಾಡ್ತಾನೆ. ಇವನ ತಲೆ ಆ ಡೋರ್ಗೆ ಹೊಡೆದ್ಬಿಟ್ಟು ಪ್ರಜ್ಞೆ ತಪ್ಪೋಗಿ ಸೀದಾ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಪ್ಯಾರಾಶೂಟ್ ಬೇರೆ ಓಪನ್ ಮಾಡೋದಿಲ್ಲ, ಹಾಗಾಗಿ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾಕ್ಸ್ವಿಲ್ಲಾ ಫಾರೆಸ್ಟ್ ಗೆ ಟ್ರೆಕ್ಕಿಂಗ್ ಅಂತ ಬಂದಿರುವಂತ ಇಬ್ರು ಕಪಲ್ ನ ತೋರಿಸ್ತಾರೆ. ಒಬ್ಬಳ ಹೆಸರು ಎಲ್ಸಾ, ಹಾಗೆ ಇನ್ನೊಬ್ಬನ ಹೆಸರು ಓಲಫ್ ಅಂತ. ಇವರು ಹೀಗೆ ಟ್ರೆಕ್ಕಿಂಗ್ ನ ಮಾಡ್ತಾ ಹಾಗೆ ತಮ್ಮ ಫ್ಯೂಚರ್ ಪ್ಲಾನ್ ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗೋ ದಾರಿಲಿ ನಾವು ನೋಡ್ತೀವಿ ಕುಕೇನ್ ಬ್ಯಾಗ್ ಗಳೆಲ್ಲ ಅಲ್ಲಲ್ಲೇ ಬಿದ್ದಿರುತ್ತೆ. ಹಾಗೆ ಇವರು ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಒಂದು ಬ್ಯೂಟಿಫುಲ್ ಆಗಿರುವಂತ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಆ ಜಾಗನ ಹಾಗೆ ಫೀಲ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಹೀಗೆ ಎಂಜಾಯ್ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ನೋಡ್ತಾರೆ ಒಂದು ಕರಡಿ ತುಂಬಾ ವಿಚಿತ್ರವಾಗಿ ಆಡ್ತಾ ಇರುತ್ತೆ. ಮರಕ್ಕೆಲ್ಲ ಗುದ್ಕೊಂಡು ತುಂಬಾನೇ ತಲೆಕೆಟ್ಟಂಗೆ ಆಡ್ತಾ ಇರುತ್ತೆ. ಅದನ್ನು ಕೂಡ ಇವರು ಫೋಟೋ ತಗೋತಾ ಆ ಒಂದು ಮೂಮೆಂಟ್ ನ ಎಂಜಾಯ್ ಮಾಡ್ತಾ ಇರ್ತಾರೆ. ಬಟ್ ಆದ್ರೆ ಇವ್ರು ಫೋಟೋ ತೆಗಿತಾ ಇರೋದನ್ನ ಈ ಕರಡಿ ನೋಡ್ಬಿಟ್ಟು ಒಂದೇ ಸಮನೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಹೀಗಾಗಿ ಇವರು ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾರೆ. ಹೀಗೆ ಓಡ್ತಾ ಇರ್ತಾರೆ ತುಂಬಾನೇ ಸ್ಪೀಡ್ ಆಗಿ. ಬಟ್ ಆದ್ರೆ ಆಗೋದಿಲ್ಲ. ಆ ಕರಡಿ ಎಲ್ಸಾನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟು ಎಲ್ಸಾನ ತುಂಬಾನೇ ಕ್ರೂರವಾಗಿ ಸಾಯಿಸಾಕ್ಬಿಡುತ್ತೆ. ಇದನ್ನ ನೋಡಿದ ಎಲ್ಸಾನ ಬಾಯ್ ಫ್ರೆಂಡು ಇನ್ನೂ ಹೆದರ್ಕೊಂಡು ಅಲ್ಲಿಂದ ಒಂದೇ ಸಮನೆ ಓಡ್ತಾನೆ ತಪ್ಪಿಸ್ಕೊಂಡು. ಮತ್ತೆ ಗೈಸ್, ಈ ಒಂದು ಕೊಕೇನ್ ಇದೆಯಲ್ಲ ಅದನ್ನ ನಾನು ಪೌಡರ್ ಅಂತ ಕರೀತೀನಿ, ಓಕೆನಾ. ನೆಕ್ಸ್ಟ್ ನಾವು ಆಂಡ್ರಿವ್ ನ ಡೆಡ್ ಬಾಡಿನ ನೋಡ್ತೀವಿ. ಆಗ ಆ ಜಾಗಕ್ಕೆ ಡಿಟೆಕ್ಟಿವ್ ಬಾಬ್ ಬಂದ್ಬಿಟ್ಟು ಇವ್ನು ನನಗೆ ಗೊತ್ತು, ಇವನು ತುಂಬಾನೇ ದೊಡ್ಡ ಪೌಡರ್ ಸಪ್ಲೈಯರ್. ಇವನ್ ಜೊತೆಗೆ ಇನ್ನೊಬ್ಬನು ಕೂಡ ಇದ್ದಾನೆ, ಅವನ ಹೆಸರು ಸೆಡ್ ಅಂತ. ಅವನು ಇವರೆಲ್ಲರಿಗೂ ಕೂಡ ಲೀಡರು. ಆ ಸೆಡ್ ನ ನಾನು ತುಂಬಾ ವರ್ಷಗಳಿಂದ ಹುಡುಕ್ತಾ ಇದ್ದೀನಿ, ಅವ್ನು ನಂಗೆ ಸಿಗ್ತಾ ಇಲ್ಲ ಅಂತ. ಮತ್ತೆ ಬಾಬ್ಗೆ ಗೊತ್ತಾಗುತ್ತೆ ಇವನು ಪೌಡರ್ ಎಲ್ಲಾನು ಕೂಡ ಫಾರೆಸ್ಟ್ ಒಳಗಡೆ ಬಿಸಾಕಿದ್ದಾನೆ. ಆದಷ್ಟು ಬೇಗ ಅದು ಯಾವ ಫಾರೆಸ್ಟ್ ಅಂತ ಕಂಡುಹಿಡಿದು ಅದನ್ನ ಹುಡುಕ್ಬೇಕು ಅಂತ. ನೆಕ್ಸ್ಟ್ ನಾವು ಡೇವಿಡ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಇವನು ಸಿಡ್ ಹತ್ರ ಬರ್ತಾನೆ. ಇವನ್ಗೋಸ್ಕರ ಅಂತಾನೆ ಕೆಲಸ ಮಾಡ್ತಾ ಇರ್ತಾನೆ. ಡೇವಿಡ್ ಬಂದಾಗ ಸಿಡ್ ಕೂಡ ಹೇಳ್ತಾನೆ, ಆ ಆಂಡ್ರಿವು ನಮ್ಮ ಪೌಡರ್ನೆಲ್ಲ ನಾಕ್ಸ್ವಿಲ್ಲಾ ಅನ್ನೋ ಒಂದು ಫಾರೆಸ್ಟ್ ಅಲ್ಲಿ ಬಿಸಾಕ್ಬಿಟ್ಟಿದ್ದಾನೆ. ನೀವು ಹೋಗ್ಬಿಟ್ಟು ಹೇಗಾದ್ರೂ ಮಾಡಿ ಅದನ್ನೆಲ್ಲ ತಗೊಂಡ್ಬರ್ಬೇಕು, ಯಾಕಂದ್ರೆ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹಾಗೆ ಹೋಗ್ತಾ ನನ್ನ ಮಗ ಎಡಿನೂ ಕೂಡ ನಿನ್ ಜೊತೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಹೀಗಾಗಿ ಡೇವಿಡ್ ಕೂಡ ಒಪ್ಕೋತಾನೆ. ಮತ್ತೆ ನೆಕ್ಸ್ಟ್ ನಾವು ಸ್ಯಾರಿ ಅನ್ನೋ ಒಂದು ಲೇಡಿನ ನೋಡ್ತೀವಿ. ಇವಳು ತನ್ನ ಮಗಳು ಡಿಡಿ ಹತ್ರ ಬಂದ್ಬಿಟ್ಟು, ಇವತ್ತ ನನಗೆ ನೈಟ್ ಶಿಫ್ಟ್ ಕೆಲಸ ಇದೆ, ಹಾಗಾಗಿ ನೀವು ನಾಳೆ ಬೆಳಗ್ಗೆ ಎದ್ಬಿಟ್ಟು ಫ್ರಿಜ್ ಅಲ್ಲಿ ಲಂಚ್ ಇದೆ ತಿನ್ಕೊಂಡು ಸ್ಕೂಲ್ಗೆ ಹೋಗು ಅಂತ ಹೇಳ್ತಾಳೆ. ಬಟ್ ಆದ್ರೆ ಡಿಡಿಗೆ ಗೊತ್ತಿರುತ್ತೆ ನಮ್ಮ ತಾಯಿ ಡಾಕ್ಟರ್ ರೇ ಜೊತೆಗೆ ಡೇಟಿಂಗ್ ಗೆ ಹೋಗ್ತಾ ಇದ್ದಾಳೆ ಅಂತ. ಈ ಕಡೆ ಡೇವಿಡ್ ತನ್ನ ಫ್ರೆಂಡ್ ಆದ ಎಡಿ ಹತ್ರ ಬರ್ತಾನೆ. ನಿಮ್ ತಂದೆ ನಮ್ಗೊಂದು ಕೆಲಸ ವಹಿಸಿದ್ದಾರೆ, ಆಂಡ್ರಿವು ನಮ್ಮ ಎಲ್ಲಾ ಪೌಡರ್ ನ ಒಂದು ಫಾರೆಸ್ಟ್ ಅಲ್ಲಿ ಬಿಸಾಕ್ಬಿಟ್ಟಿದ್ದೇನೆ, ಅದು ತಗೊಂಬರೋದಕ್ಕೆ ನಿನ್ನ ಹೆಲ್ಪ್ ಬೇಕು, ನೀವು ನಮ್ ಜೊತೆಗೆ ಬರಬೇಕು ಅಂತ. ಆಕ್ಚುಲಿ ಎಡಿಗೆ ಮದುವೆ ಆಗಿ ಮಕ್ಕಳು ಕೂಡ ಇರುತ್ತೆ. ಬಟ್ ಆದ್ರೆ ಇವನ್ ವೈಫು ರೀಸೆಂಟ್ ಆಗಿ ಸತ್ತೋಗ್ಬಿಟ್ಟಿರ್ತಾಳೆ ಕ್ಯಾನ್ಸರ್ ಇಂದ. ಇದರಿಂದ ಆ ದುಃಖದಿಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ, ಆಗ್ತಾ ಇರೋದಿಲ್ಲ ಇವನ್ ಕೈಲಿ. ಇದರಿಂದ ಇವನ್ನ ಹೇಗಾದ್ರೂ ಮಾಡಿ ಇದರಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂದ್ಬಿಟ್ಟು ಈ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಎಡಿನೂ ಕೂಡ ಸರಿ ಆಯ್ತು ಬರ್ತೀನಿ ಅಂತ ಒಪ್ಕೋತಾನೆ. ಇಲ್ಲಿ ಡಿಡಿ ಇದ್ದಾಳಲ್ಲ, ಹೇಗಿದ್ರೆ ನಮ್ಮ ತಾಯಿ ಮನೆ ಇಲ್ಲಿಲ್ಲ, ಇವತ್ತ ಸ್ಕೂಲ್ಗೆ ಬಂಕ್ ಹಾಕ್ಬಿಡೋಣ ಅಂದ್ಬಿಟ್ಟು ತನ್ನ ಫ್ರೆಂಡ್ ಆದ ಹೆನ್ರಿನ ಮನೆಗೆ ಕರ್ಸ್ಕೊತಾಳೆ. ಕರ್ಸ್ಕೊಂಡು ನಾವಿಬ್ರು ಇವತ್ತ ಬಂಕ್ ಹಾಕ್ಬಿಟ್ಟು ಸೀಕ್ರೆಟ್ ವಾಟರ್ ಫಾಲ್ ನ ಕಂಡಿಡಿದು ಅದನ್ನ ಪೇಂಟ್ ಮಾಡೋದಕ್ಕೆ ಹೋಗೋಣ ಬಾ ಅಂದ್ಬಿಟ್ಟು ಇವನ ಫ್ರೆಂಡ್ ಹೆನ್ರಿನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಡಿಟೆಕ್ಟಿವ್ ಪೊಲೀಸ್ ಆಫೀಸರ್ ಬಾಬ್ಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಆ ಫಾರೆಸ್ಟ್ ಯಾವ್ದು ಅಂತ. ಯಾಕೆಂದ್ರೆ ಡೇವಿಡ್ ಮತ್ತೆ ಎಡಿ ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲೇ ಒಬ್ಬ ವ್ಯಕ್ತಿ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಇವರು ಮಾತಾಡೋದ್ನೆಲ್ಲ. ಹೀಗಾಗಿ ಆ ಜಾಗ ಯಾವ್ದು ಅಂತ ಗೊತ್ತಾಗಿರುತ್ತೆ. ಆ ಜಾಗಕ್ಕೆ ಬಾಬ್ ಕೂಡ ಹೋಗ್ತಾ ಇರ್ತಾನೆ.
ಹೋಗ್ತಿರ್ತಾನೆ. ಹೋಗೋಕ್ಕಿಂತ ಮುಂಚೆ ಅವನ್ ಡಾಗ್ ನ ಅವನ ಕೊಲಿಗಾದ ರೆಬಾಕಾಗೆ ಕೊಟ್ಬಿಟ್ಟು ಹೋಗ್ತಾನೆ. ಸೆರಾ ತನ್ನ ಕೆಲ್ಸನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಇವ್ರಿಗೆ ಸ್ಕೂಲಿಂದ ಕಾಲ್ ಬರುತ್ತೆ, ನಿಮ್ ಮಗಳು ಯಾಕೆ ಇವತ್ತು ಸ್ಕೂಲ್ಗೆ ಬಂದಿಲ್ಲ ಅಂತ. ಇದರಿಂದ ಸೆರಾನ ಫ್ರೆಂಡ್ ಹೆನ್ರಿ ಮನೆಗೂ ಕಾಲ್ ಮಾಡಿ ಕೇಳ್ತಾಳೆ. ಅವನು ಕೂಡ ಸ್ಕೂಲ್ಗೆ ಹೋಗಿರೋದಿಲ್ಲ. ಇವರಿಬ್ರು ಬಂಕ್ ಹೊಡೆದು ಎಲ್ಲ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತೆ ಹೆನ್ರಿ ಅನ್ನೋ ಹುಡುಗ ಇದನ್ನಲ್ಲ, ಅವನು ತನ್ನ ಬ್ಯಾಗ್ ನ ಇವ್ರ ಮನೇಲಿ ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಆ ಬ್ಯಾಗ್ ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಇವರು ಸೀಕ್ರೆಟ್ ವಾಟರ್ ಫಾಲ್ ನ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಇದರಿಂದ ಇವಳು ಎಲ್ಲಿಗೆ ಹೋಗ್ತಾಳೆ ಅಂದ್ರೆ ಸೀದಾ ನಾಕ್ಸ್ವೆಲ್ ವಿಸಿಟರ್ ಕೇರ್ ಸೆಂಟರ್ ಗೆ ಹೋಗ್ತಾಳೆ. ಅಲ್ಲಿದ್ದಂತ ಫಾರೆಸ್ಟ್ ರೇಂಜರ್ ಲಿಜ್ ಹತ್ರ ನಮ್ಮ ಮಕ್ಕಳು ಈ ತರ ಸೀಕ್ರೆಟ್ ವಾಟರ್ ಫಾಲ್ ನ ಹುಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ, ನಿಮ್ಗೆ ಆ ಜಾಗ ಎಲ್ಲಿದೆ ಅಂತ ಗೊತ್ತಿದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ ಅಂತ. ಅನ್ಫಾರ್ಚುನೇಟ್ಲಿ ರೇಂಜರ್ ಲಿಜ್ ಹಾಗೆ ಇವನ್ ಪಾರ್ಟ್ನರ್ ಪೀಟರ್ ಇಬ್ರು ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಹೀಗಾಗಿ ಸರಿ ಆಯ್ತು ಬನ್ನಿ ನಿಮ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ, ನಾವು ಕೂಡ ಅಲ್ಲೇ ಹೋಗ್ತಿದ್ದು ಅಂದ್ಬಿಟ್ಟು ಇವರು ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನಾವು ಡಿಡಿ ಮತ್ತೆ ಹೆನ್ರಿನ ನೋಡ್ತೀವಿ. ಇವರಿಬ್ರು ಕೂಡ ಆ ಸೀಕ್ರೆಟ್ ವಾಟರ್ ಫಾಲ್ ಹತ್ರ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಆ ಪೌಡರ್ ಸಿಗುತ್ತೆ. ಅದನ್ನ ಎತ್ಕೊಂಡು ಹೋಗಿ ಗೊತ್ತಾಗುತ್ತೆ ಇವ್ರಿಗೆ ಇದು ಕೊಕೇನ್ ಪೌಡರ್ ಅಂತ. ಇವರಿಬ್ರಿಗೂ ಕೂಡ ಕುತೂಹಲ ಜಾಸ್ತಿ ಇರುತ್ತೆ, ಇದನ್ನು ತಿಂದ್ರೆ ಏನಾಗುತ್ತೆ ಅನ್ಬಿಟ್ಟು. ಹಾಗಾಗಿ ಅದನ್ನ ಓಪನ್ ಮಾಡ್ಬಿಟ್ಟು ತಿಂತಾರೆ. ಬಟ್ ಆದ್ರೆ ಅದು ಟೇಸ್ಟ್ ಇವ್ರಿಗೆ ಇಷ್ಟ ಆಗೋದಿಲ್ಲ. ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಪೌಡರ್ ಪ್ಯಾಕೆಟ್ ಹೊಡೆದೋಗ್ಬಿಟ್ಟಿರುತ್ತೆ. ಅವಾಗ ಗೊತ್ತಾಗುತ್ತೆ ಇದನ್ನ ಯಾವ್ದಾರು ಕರಡಿ ತಿಂದಿದ್ರೆ ಏನ್ ಗತಿ ಅಂತ. ಆಗ ನೋಡ್ತಿದ್ದಂಗೆನೆ ಇವರಿಂದ ಗಡಿಗೆ ಆ ಒಂದು ಕರಡಿ ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಭಯ ಪಡ್ಕೊಂಡು ಅಲ್ಲಿಂದ ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಡೇವಿಡ್ ಮತ್ತೆ ಹಾಗೆ ಎಡಿ ಇಬ್ರು ಕೂಡ ಈ ನಾಕ್ಸ್ವೆಲ್ ಫಾರೆಸ್ಟ್ ವಿಸಿಟರ್ ಸೆಂಟರ್ ಕೇರ್ ಜಾಗಕ್ಕೆ ಬರ್ತಾರೆ. ಆಗ ಡೇವಿಡ್ ಗೆ ತುಂಬಾನೇ ವಾಶ್ರೂಮ್ಗೆ ಅರ್ಜೆಂಟ್ ಆಗಿರೋದ್ರಿಂದ ವಾಶ್ರೂಮ್ಗೆ ಹೋಗ್ತಾನೆ. ಆಗ ಅದೇ ಜಾಗಕ್ಕೆ ಇಲ್ಲಿರೋಂತ ಲೋಕಲ್ ಹುಡುಗರು ಬಂದ್ಬಿಟ್ಟು ಇವನ ಹತ್ರ ಹಣ ಕಿತ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಆದ್ರೆ ಡೇವಿಡ್ ಯಾರು ಮಾಫಿಯಾದಲ್ಲಿ ಇರೋನು. ಆ 3 ಜನ ಹುಡುಗರಿಗೂ ಕೂಡ ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಇದೇ ಒಂದು ಹೊಡೆದಾಟದಲ್ಲಿ ಅವನ ಬೆನ್ನಿಂದ ಗಡಿಗೆ ಕೂಡ ಒಂದು ಚಾಕು ಚುಚ್ಕೊಂಡ್ಬಿಟ್ಟಿರುತ್ತೆ. ಇವನು ಹೋಗಿ ತುಂಬಾ ಹೊತ್ತಾಗಿರೋದ್ರಿಂದ ಎಡಿನು ಕೂಡ ಬಂದ್ ನೋಡ್ತಾನೆ. ಇವನು ಈ 3 ಹುಡುಗರಿಗೂ ಸರಿಯಾಗಿ ಹೊಡೆದಾಕ್ಬಿಟ್ಟಿರ್ತಾನೆ. ಹೀಗೆ ಅವ್ರು ಬದುಕಿದಾರೋ ಸತ್ತಿದಾರೋ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಇವ್ರನ್ನ ಒಂದು ಮಾಲ್ ಸಿಗುತ್ತೆ. ಆಗ ಆ 3 ಜನ ಹುಡುಗರಲ್ಲಿ ಸ್ಟೆಚನ್ ಎಬ್ಬಸ್ಬಿಟ್ಟು ಇದು ನಿನ್ಗೆ ಎಲ್ ಸಿಕ್ತು ಹೇಳು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀವಿ ಅಂತ ಎದುರಿಸಿದಾಗ ಅವನು ಕೂಡ ಒಂದು ಜಾಗದ ಹೆಸರನ್ನ ಹೇಳ್ತಾನೆ. ಆ ಜಾಗದಲ್ಲಿ ಒಂದು ಬ್ಯಾಗೇ ಇದೆ ಅಂತ. ಸರಿ ಹಾಗಿದ್ರೆ ನಮ್ಮನ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗುಂತ ಎದುರಿಸಿದಾಗ ಇವನು ಕೂಡ ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಬನ್ನಿ ಅನ್ಬಿಟ್ಟು ಇವ್ರುಗಳನ್ನ ಅದೇ ಜಾಗಕ್ಕೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಡೆ ಈ 3 ಜನ ವಾಟರ್ ಫಾಲ್ ಹತ್ರ ಹೋಗ್ತಿರ್ಬೇಕಾದ್ರೆ ಇವ್ರ ಮಕ್ಕಳು ತಿನ್ಬಿಟ್ಟಿರೋ ವಸ್ತುಗಳು ಹಾಗೆ ಆ ಪೌಡರ್ ಪ್ಯಾಕೆಟ್ ಕೂಡ ಸಿಗುತ್ತೆ. ಇದರಿಂದ ಇವ್ರುಗಳಿಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ಇಲ್ಲೇ ಸ್ಟೇ ಮಾಡಿದ್ದಾರೆ ಅಂತ. ಹಾಗೆ ಸೆರಾ ತನ್ನ ಮಕ್ಕಳು ಹೆಸರನ್ನ ಕೂಗ್ತಾ ಹುಡುಕ್ತಿರ್ಬೇಕಾದ್ರೆ ಹೆನ್ರಿನ್ ಕೂಡ ನಾನು ಇಲ್ಲಿದ್ದೀನಿ ಬನ್ನಿ ಅಂತ ಶಬ್ದ ಮಾಡ್ತಾನೆ. ಹೀಗಾಗಿ ಆ ವಾಯ್ಸ್ ನ ಫಾಲೋ ಮಾಡ್ಕೊಂಡು ಹೋದಾಗ ಹೆನ್ರಿ ಒಂದು ಮರದ ಮೇಲೆ ಹತ್ಬಿಟ್ಟಿರ್ತಾನೆ. ಇದರಿಂದ ಏನಾಯ್ತು ನೀನ್ ಅಲ್ಲ ಕತ್ತಿದಿ ಅಂದಾಗ ನಮ್ಮ ಇಬ್ರು ಮೇಲೂ ಕೂಡ ಒಂದು ಕರಡಿ ಅಟ್ಯಾಕ್ ಮಾಡ್ತು. ಇದರಿಂದ ನಾನು ಮರದ ಮೇಲೆ ಹತ್ಕೊಂಡ್ಬಿಟ್ಟೆ, ಡಿಡಿ ಒಂದ್ ಜಾಗಕ್ಕೆ ಹೊರಡೊಂಟೋದ್ಲು ಅಂತ. ಮತ್ತೆ ನೀವು ಕೆಳಗಡೆ ಇದ್ದೀರಾ ಸೇಫ್ ಅಲ್ಲ, ನೀವು ಬೇಗ ಮರದ ಮೇಲೆ ಹತ್ಬಿಡಿ, ಇಲ್ಲ ಅಂದ್ರೆ ಆ ಕರಡಿ ನಿಮ್ ಮೇಲೂ ಅಟ್ಯಾಕ್ ಮಾಡುತ್ತೆ. ಯಾಕೆಂದ್ರೆ ಅದು ತುಂಬಾ ವೈಲೆಂಟ್ ಆಗ್ಬಿಟ್ಟಿದೆ, ಅದು ಪೌಡರ್ ನ ತಿನ್ಬಿಟ್ಟು ತುಂಬಾ ವಿಚಿತ್ರವಾಗಿ ಆಡ್ತಾ ಇದೆ ಅಂತ. ಇದನ್ನ ಇವ್ರು ಯಾರು ಕೂಡ ನಂಬ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಪೀಟರ್ ನ ಹೇಳ್ಕೊಂಡು ಹೊಂಟೋಗ್ಬಿಡುತ್ತೆ. ಹೇಳ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದನ್ನ ನೋಡಿದ ಲಿಜ್ ಅದ್ರ ಮೇಲೆ ಶೂಟ್ ಮಾಡ್ತಾಳೆ. ಆದ್ರೆ ಅದು ಇದರಿಂದ ತಪ್ಪಿಸ್ಕೊಂಡು ಲಿಜ್ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಅಟ್ಯಾಕ್ ಮಾಡಿ ಇವಳಿಗೆ ತುಂಬಾನೇ ಗಾಯ ಮಾಡುತ್ತೆ. ಆದ್ರೆ ಲಿಜ್ ಶಬ್ದ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ಅದು ಹೊರಟೋಗ್ಬಿಡುತ್ತೆ. ಇದರಿಂದ ನಾನು ಆಂಬುಲೆನ್ಸ್ ಪೊಲೀಸರನ್ನ ಕರ್ಕೊಂಡ್ ಬರ್ತೀನಿ, ನೀವು ಇಲ್ಲೇ ಇರಿ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾಳೆ. ಇದೇ ಟೈಮ್ ನ ಉಪಯೋಗಿಸ್ಕೊಂಡು ಪೀಟರ್ ಏನ್ ಮಾಡ್ತಾನೆ ಅಂದ್ರೆ ಇನ್ನೊಂದು ಮರಕ್ಕೆ ಹತ್ ಬಿಡ್ತಾನೆ. ಸೆರಾ ಹೋಗ್ಬಿಟ್ಟು ಒಂದು ಮರದ ಕೆಳಗಡೆ ಬಚ್ಚಿಕೊಂಡ್ಬಿಡ್ತಾಳೆ. ಬಟ್ ಆದ್ರೆ ಆ ಕರಡಿ ಮತ್ತೆ ಬಂದ್ಬಿಟ್ಟು ಹೆನ್ರಿ ಇದನ್ನೆಲ್ಲ ಆ ಮರದ ಮೇಲೆ ಹತ್ತಕ್ಕೆ ಶುರು ಮಾಡುತ್ತೆ, ಅವನ್ನ ಹಿಡಿಯೋದಿಕ್ಕೆ ಅನ್ಬಿಟ್ಟು. ಆದ್ರೆ ಅವನು ಕೂಡ ಇನ್ನು ಮೇಲೆ ಮೇಲೆ ಹತ್ತುತ್ತಾ ಇರ್ತಾನೆ, ಇದು ಬಿಡ್ತಾ ಇರೋದಿಲ್ಲ. ಈ ಕಡೆ ಪೀಟರ್ ಇನ್ನೊಂದ್ ಮರದ ಮೇಲೆ ಇದ್ನಲ್ಲ, ಅವನ್ ಮೈ ಮೇಲೆಲ್ಲ ಪೌಡ್ರು ಬಿದ್ಬಿಟ್ಟಿರುತ್ತೆ. ಇದರಿಂದ ಆ ಸ್ಮೆಲ್ಗೆ ಹೆನ್ರಿನ ಮರ ಬಿಟ್ಬಿಟ್ಟು ಪೀಟರ್ನ ಮರದ ಮೇಲೆ ಹತ್ತಕ್ಕೆ ಶುರು ಮಾಡುತ್ತೆ. ನೋಡ್ತಿದ್ದಂಗೆನೆ ಪೀಟರ್ ಮರನ ಹತ್ಬಿಟ್ಟು ಅವನ್ನ ಹಿಡ್ಕೊಂಡು ಕ್ರೂರವಾಗಿ ಕೊಂದಾಕ್ಬಿಡುತ್ತೆ. ಇದನ್ನ ನೋಡಿದ ಸೆರಾ ಹೆನ್ರಿನ ಕೆಳಗಡೆ ಇಳಿಸಿ ಅವನ್ನ ಕರ್ಕೊಂಡು ಅಲ್ಲಿಂದ ಒಂದೇ ಸಮನೆ ಓಡಕ್ಕೆ ಶುರು ಮಾಡ್ತಾಳೆ. ಓಡೋಗಿ ಒಂದು ಜಾಗದಲ್ಲಿ ಡಿಡಿಯಲ್ಲಿ ಅಂತ ಕೇಳಿದಾಗ ಅವಳು ಯಾವ ಜಾಗಕ್ಕೆ ಓಡೋದ್ಲು ಅಂದ್ಬಿಟ್ಟು ಆ ಜಾಗನ ತೋರಿಸ್ತಾನೆ. ಹೀಗಾಗಿ ಇವರಿಬ್ರು ಕೂಡ ಆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಲಿಜೋ ವಿಸಿಟರ್ ಸೆಂಟರ್ಗೆ ಬಂದಾಗ ಅದೇ ಜಾಗದಲ್ಲಿ ಆ ಇಬ್ರು ಹುಡುಗರು ಕೂಡ ಇರ್ತಾರೆ. ಅದ್ರೊಳಗಡೆ ಬಂದಾಗ ಆ ಹುಡುಗರು ಆಲ್ರೆಡಿ ಆಂಬುಲೆನ್ಸ್ಗೆ ಕಾಲ್ ಮಾಡಿರ್ತಾರೆ ಇಲ್ಲಿಗೆ ಬರೋದಕ್ಕೆ. ಮತ್ತೆ ಇವಳು ಗನ್ನಲ್ಲಿ ಬುಲೆಟ್ಸ್ ಬೇರೆ ಖಾಲಿ ಆಗಿರುತ್ತೆ, ಅದನ್ನ ಲೋಡ್ ಮಾಡ್ಕೋತಾ ಇರ್ತಾಳೆ. ಲೋಡ್ ಮಾಡ್ಕೋತಿರ್ಬೇಕಾದ್ರೆ ಗೊತ್ತಾಗುತ್ತೆ ಆ ಒಂದು ಕರಡಿ ಈ ಆಫೀಸ್ ನ ಡೋರ್ ನ ಮುಂದಗಡೆನೆ ಇದೆ ಅಂತ. ಹೀಗಾಗಿ ಒಂದು ಹುಡುಗಂಗೆ ನೀನು ಆಫೀಸ್ ಡೋರ್ ನ ತೆಗಿ, ನಾನು ಅದಕ್ಕೆ ಶೂಟ್ ಮಾಡ್ಬಿಡ್ತೀನಿ ಅನ್ಬಿಟ್ಟು ಹೇಳ್ತಾಳೆ. ಹೀಗಾಗಿ ಆ ಹುಡುಗನು ಕೂಡ ಆ ಒಂದು ಡೋರ್ ನ ಓಪನ್ ಮಾಡ್ತಾನೆ. ಆದ್ರೆ ನೋಡಿದ್ರೆ ಇವಳು ಗುರಿ ಮಿಸ್ ಆಗ್ಬಿಟ್ಟು ಆ ಹುಡುಗನ್ ತಲೆಗೆ ಬುಲೆಟ್ ಇಳಿಸ್ಬಿಡ್ತಾಳೆ. ಇದರಿಂದ ಆ ಹುಡುಗ ಅಲ್ಲೇ ಸತ್ತೋಗ್ಬಿಡ್ತಾನೆ. ಈ ಶಬ್ದನ ಕೇಳಿ ಮತ್ತೆ ಆ ಕರಡಿ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ನಮ್ಮ ಮೇಲೂ ಅಟ್ಯಾಕ್ ಮಾಡುತ್ತೆ ಅನ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ ಉಳಿದ ಇಬ್ರು
ಇಬ್ರು. ಬಟ್ ಆದ್ರೆ ಅದು ಇವ್ರನ್ನ ಸುತ್ತಾಕ್ತಾನೆ ಇರುತ್ತೆ. ಹಾಗೆ ಆ ಕರಡಿ ಯಾವ ಜಾಗದಿಂದ ಬರ್ಬೋದು ಅಂತ ನೋಡ್ತಿರ್ಬೇಕಾದ್ರೆ ವಿಸ್ಟನ್ ಒಂದು ಹುಡುಗ ಇರ್ತಾನೆ. ಅವನೊಂದು ಡೋರ್ ಹತ್ರ ನಿಂತಿರ್ತಾನೆ. ನೋಡ್ತಿದ್ದಂಗೆನೆ ಅವನ ಮೇಲೇನು ಕೂಡ ಅಟ್ಯಾಕ್ ಮಾಡ್ಬಿಡುತ್ತೆ. ಆಗ ಅದೇ ಜಾಗಕ್ಕೆ ಡಿಟೆಕ್ಟಿವ್ ಬಾಬ್ ಕೂಡ ಬರ್ತಾನೆ. ಬಟ್ ಆದ್ರೆ ಇವನ್ಗೆ ಕರಡಿನ ಕಾಣೋದಿಲ್ಲ, ಯಾರು ಕೂಡ ಕಾಣ್ತಾ ಇರೋದಿಲ್ಲ. ಹೀಗಾಗಿ ಇವನೊಬ್ನೇ ಆ ಪೌಡರ್ ಬ್ಯಾಗ್ ನ ಹುಡುಕೋದಕ್ಕೆ ಮುಂದೆ ಹೋಗ್ತಾ ಇರ್ತಾನೆ. ಇಲ್ಲಿ ಸೆರಾ ಹೆನ್ರಿ ಇವರಿಬ್ರು ಕೂಡ ಡಿಡಿನ ಹುಡುಕೊಂಡು ಹೋಗ್ತಾ ಇರ್ತಾರಲ್ಲ. ಹೋಗ್ತಿರೋ ಜಾಗದಲ್ಲಿ ಒಂದು ಬಂಡೆ ಮೇಲೆ ಬ್ಲಡ್ ಬಿದ್ದಿರುತ್ತೆ. ಅದನ್ನ ನೋಡಿದಾಗೆ ಸೆರಾಗೆ ಗೊತ್ತಾಗುತ್ತೆ ಇದು ಬ್ಲಡ್ ಅಲ್ಲ, ಇದು ಪೇಂಟ್ ಅಂತ. ಅಂದ್ರೆ ಡಿಡಿ ನಾನು ಎಲ್ಲಿ ಹೋಗ್ತಾ ಇದೀನಿ ಅಂತ ಕ್ಲೂನ ಬಿಟ್ಕೊಂಡು ಹೋಗಿರ್ತಾಳೆ. ಹೀಗಾಗಿ ಅದನ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಇಲ್ಲಿ ರೇಂಜರ್ ಆಫೀಸರ್ ಲಿಸ್ದು ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡಿದ್ರಲ್ಲ, ಅವರು ಕೂಡ ಇದೇ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಆ ಸೆಂಟರ್ ನ ಒಳಗಡೆ ಹೋಗಿ ನೋಡ್ತಾರೆ. ಒಂದು ಹುಡುಗ ಸತ್ತು ಬಿದ್ದಿರ್ತಾನೆ. ಇದೆಲ್ಲ ಏನಾಗಿದೆ ಇಲ್ಲಿ ಅಂತ ನೋಡಿ ಭಯ ಪಡ್ತಾ ಇರ್ತಾರೆ. ಆದ್ರೆ ಇನ್ನು ರೇಂಜರ್ ಆಫೀಸರ್ ಲಿಸು ಸತ್ತಿರೋದಿಲ್ಲ. ಅವಳು ಭಯ ಪಡ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾಳೆ. ಅಲ್ಲಿ ಲೇಡಿ ನರ್ಸ್ ಹೋಗ್ಬಿಟ್ಟು ಏನಾಯ್ತು ಅಂತ ಎಲ್ಲ ಕೇಳ್ತಿರ್ಬೇಕಾದ್ರೆ ಇಲ್ಲೊಂದು ಬೇರಿದೆ, ತಪ್ಪಿಸ್ಕೊಂಡು ಹೋಗೋಗಿ ಅಂತ ಹೇಳ್ತಾ ಇರ್ತಾಳೆ. ಆಗ ಇವ್ರ ಜೊತೆಗೆ ಬಂದಂತ ಟಾಮ್ ಅನ್ನೋ ಒಂದು ಹುಡುಗ ಒಂದು ಸ್ಟೋರ್ ರೂಮ್ ಒಳಗಡೆಯಿಂದ ಬ್ಲಡ್ ಆಚೆ ಬರ್ತಾ ಇರುತ್ತೆ. ಇದರಿಂದ ಒಂದು ಸ್ಟೋರ್ ರೂಮ್ ನ ಓಪನ್ ಮಾಡಿ ನೋಡಿದಾಗ ವೆಸ್ಟರ್ನ್ ಒಂದು ಹುಡುಗನ ಕ್ರೂರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ ಆ ಒಂದು ಕರಡಿ. ಇದನ್ನು ನೋಡಿ ಇನ್ನೂ ಭಯ ಪಡ್ಕೊಂಡು ಇವನು ಆ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿಂದ ಹೊರಡೋಕೆ ಅಂತ ನೋಡ್ತಾನೆ. ಆ ಡೋರ್ ನ ಹೊಡೆದಾಕ್ಬಿಟ್ಟು ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಇಷ್ಟರಲ್ಲಿ ಆ ಲೇಡಿ ನರ್ಸು ಲೀಸ್ ನ ಕರ್ಕೊಂಡು ಹೋಗ್ಬಿಟ್ಟು ಆಂಬ್ಯುಲೆನ್ಸ್ ಒಳಗಡೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಹೋಗಕ್ಕೆ ರೆಡಿ ಆಗಿರ್ತಾನೆ. ಈ ಕಡೆ ಟಾಮ್ ಮೇಲ್ಗಡೆ ಇದು ಅಟ್ಯಾಕ್ ಮಾಡ್ತಿತ್ತಲ್ಲ, ಇವನು ಒಂದು ಬ್ಯಾಗ್ ನ ಉಪಯೋಗಿಸ್ಬಿಟ್ಟು ಅದಕ್ಕೆ ಹೊಡೆದ್ಬಿಟ್ಟು ಇವನು ಕೂಡ ಅದರಿಂದ ತಪ್ಪಿಸ್ಕೊಂಡು ಆ ಆಂಬ್ಯುಲೆನ್ಸ್ ಒಳಗಡೆ ಬಂದ್ಬಿಡ್ತಾನೆ. ಆ ಲೇಡಿ ನರ್ಸು ಕೂಡ ಆಂಬ್ಯುಲೆನ್ಸ್ ನ ತುಂಬಾನೇ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಈ ಕರಡಿ ಇವ್ರನ್ನ ಬಿಡೋ ರೀತಿ ಕಾಣ್ತಾ ಇರೋದಿಲ್ಲ. ಇವ್ರನ್ನ ಫಾಲೋ ಮಾಡ್ಕೊಂಡು ಇವ್ರನ್ನ ಹಿಡಿದು ಸಾಯಿಸೋದಕ್ಕೆ ಬರ್ತಾನೆ ಇರುತ್ತೆ. ಲಿಸ್ ಕೂಡ ಇಷ್ಟೋ ಸಲ ಶೂಟ್ ಮಾಡ್ತಾಳೆ ಆ ಕರಡಿಗೆ. ಬಟ್ ಆದ್ರೆ ಏನು ಯೂಸ್ ಆಗ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಕರಡಿ ತುಂಬಾನೇ ಸ್ಪೀಡ್ ಆಗಿ ಹೊಡ್ತಾ ಇವ್ರ ಆಂಬುಲೆನ್ಸ್ ಒಳಗಡೆಗೆ ಬಂದ್ಬಿಡುತ್ತೆ. ಇದರಿಂದ ಲಿಸ್ ಇದ್ದಾಳಲ್ಲ, ಅವಳು ಆ ಆಂಬುಲೆನ್ಸ್ ಇಂದ ಆಚೆ ಬಿದ್ದೋಗ್ಬಿಡ್ತಾಳೆ. ತುಂಬಾನೇ ಫೋರ್ಸ್ ಆಗಿ ಬಿದ್ದಿರೋದ್ರಿಂದ ಅವಳು ಕೂಡ ಅಲ್ಲೇ ಸತ್ತೋಗ್ಬಿಡ್ತಾಳೆ, ಅವಳು ಬುಡಗೆ ಹೇಟ್ ಆಗಿ. ಮತ್ತೆ ಟಾಮ್ ಅನ್ನೋನ್ನ ಇನ್ನೂ ಕ್ರೂರವಾಗಿ ಕೊಂದಾಕ್ಬಿಡುತ್ತೆ. ಇದನ್ನ ನೋಡಿ ಗಾಬರಿ ಆಗ್ಬಿಟ್ಟು ಲೇಡಿ ನರ್ಸು ತುಂಬಾನೇ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾಳಲ್ಲ, ಬೈ ಮಿಸ್ಟೇಕ್ ಆಗಿ ಒಂದು ಮರಕ್ಕೆ ಹೋಗಿ ಡ್ಯಾಶ್ ಮಾಡ್ಬಿಡ್ತಾಳೆ. ಹೀಗಾಗಿ ಅವಳು ಕೂಡ ಒಂದು ಆಕ್ಸಿಡೆಂಟ್ ಅಲ್ಲಿ ಅವಳು ಸತ್ತೋಗ್ಬಿಡ್ತಾಳೆ. ಈ ಕರಡಿ ಮಾತ್ರ ಸರಿಯಾಗಿ ನಶೆ ಮಾಡ್ಕೊಂಡ್ ಬಂದ್ಬಿಟ್ಟತೆ ಇವ್ರನ್ನೆಲ್ಲಾನು ಮುಗಿಸ್ಬೇಕು ಅಂತ. ಇಷ್ಟರಲ್ಲಿ ಆಲ್ರೆಡಿ ಇದೇ ಜಾಗಕ್ಕೆ ಎಡಿನ ತಂದೆಯಾದ ಸಿಡ್ ಕೂಡ ಬಂದ್ಬಿಟ್ಟಿರ್ತಾನೆ. ಈ ಕಡೆ ಡೇವಿಡ್, ಆ ಎಡಿ, ಸ್ಟೆಚ್ ಇವ್ರ 3 ಜನ ತೋರಿಸ್ತಾರೆ. ಈ ಸ್ಟೆಚ್ ಅನ್ನೋ ಒಂದು ಹುಡುಗ ಇವ್ರಗಳನ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಇವ್ರು ಹೋಗೋಕ್ಕಿಂತ ಮುಂಚೆನೆ ಆ ಡಿಟೆಕ್ಟಿವ್ ಬಾಬ್ ಇದೆಯಲ್ಲ, ಅವನು ಮುಂಚೆನೆ ತಲುಪಿಟ್ಟಿರ್ತಾನೆ. ಇದು ಟೂರಿಸ್ಟ್ ಗಳೇನಾದ್ರು ಬಂದಾಗ ರೆಸ್ಟ್ ಮಾಡ್ಕೊಳ್ಳಿ ಅಂತ ಜಾಗ ಅದಾಗಿರುತ್ತೆ. ಹಾಗೆ ಅಲ್ಲಿ ಕುತ್ಕೊಂಡು ರೆಸ್ಟ್ ನ ತಗೋತಿರ್ಬೇಕಾದ್ರೆ ಮೇಲ್ಗಡೆ ನೋಡ್ತಾನೆ ಒಂದು ಬ್ಯಾಗ್ ಇರುತ್ತೆ. ಹೀಗಾಗಿ ಅದ್ರ ಮೇಲೆ ಹತ್ತಕ್ಕೆ ಶುರು ಮಾಡ್ತಾನೆ. ಇವ್ರುಗಳು ಕೂಡ ಅದೇ ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಆ ಸ್ಟೆಚ್ ಒಂದು ಹುಡುಗ ನೋಡ್ತಾನೆ, ಅಲ್ಲಿ ಆ ಬ್ಯಾಗು ಕಾಣ್ತಾ ಇರೋದಿಲ್ಲ. ಹೀಗಾಗಿ ನಾವಿಲ್ಲೇ ಇಟ್ಟಿದ್ದು ಆ ಪೌಡರ್ ಬ್ಯಾಗ್ ನ ಅದು ಇವಾಗ ಕಾಣ್ತಾ ಇಲ್ಲ ಅಂತಾಗ ಇವನ್ಗೆ ಕೋಪ ಬಂದ್ಬಿಡುತ್ತೆ ಡೇವಿಡ್ಗೆ. ಹೀಗಾಗಿ ಅವನ್ಗೆ ಗನ್ನ ಏಮ್ ಪಾಯಿಂಟ್ ಮಾಡ್ಬಿಟ್ಟು ಹೇಳಲಿಲ್ಲ ಅಂದ್ರೆ ಇವಾಗ ಸಾಯಿಸ್ಬಿಡ್ತೀನಿ, ಎಲ್ಲಿ ಇಟ್ಟಿದ್ದೀರಾ ನಿಜ ಹೇಳಿ ಅಂತ ಅವನ್ಗೆ ಏಮ್ ಮಾಡಿ ಎದುರಿಸ್ತಿರ್ಬೇಕಾದ್ರೆ ಮೇಲ್ಗಡೆ ಚೌಣಿಯಿಂದ ಡಿಟೆಕ್ಟಿವ್ ಬಾಬ್ ಕೂಡ ಇವನ್ಗೆ ಏಮ್ ಮಾಡ್ತಾನೆ. ಆ ಇಬ್ರು ಹುಡುಗರ್ನ ಬಿಟ್ರೆ ಸರಿ, ಇಲ್ಲ ನಿನ್ನ ನಾನ್ ಶೂಟ್ ಮಾಡ್ಬಿಡ್ತೀನಿ ಅಂತ. ನೋಡಿದ್ರೆ ಬಾಬ್ ಕೈಲಿ ಇರುತ್ತೆ ಆ ಬ್ಯಾಗು. ಹೀಗಾಗಿ ಡೇವಿಡ್ಗೆ ನಿನ್ನ ಗನ್ನ ಬಿಸಾಕಿದ್ರೆ ಸರಿ, ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಹೀಗಾಗಿ ಡೇವಿಡ್ ಕಡೆನು ಫಸ್ಟ್ ಗನ್ನ ಬಿಸಾಕ್ತಾನೆ. ಬಿಸಾಕಾದ್ಮೇಲೆ ಈಗ ಬಾಬ್ ಕೆಳಗಡೆ ಇಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇವನು ಟ್ರೈ ಮಾಡ್ತಾ ಇರೋ ಗ್ಯಾಪ್ ಅಲ್ಲಿ ಇವನು ಆ ಗನ್ನ ಎತ್ಕೊಳಕ್ಕೆ ಅಂತ ಹೋದಾಗ ಬಾಬು ಇವನ್ ಕೈಗೆ ಶೂಟ್ ಮಾಡ್ಬಿಡ್ತಾನೆ. ಹೀಗಾಗಿ ಇವನ 2 ಬೆಟ್ಟುಗಳು ಕಟ್ ಆಗ್ಬಿಡುತ್ತೆ. ಆದ್ರೂ ಕೂಡ ಆ ಗನ್ನ ತಗೊಂಡ್ಬಿಟ್ಟು ಒಂದು ಸೈಡ್ಗೆ ಹೊರಟೋಗ್ಬಿಡ್ತಾನೆ. ಬಾಬ್ ಕೂಡ ಆಚೆ ಬಾ ಮರ್ಯಾದೆಯಾಗಿ ಇಲ್ಲ ಶೂಟ್ ಮಾಡಿ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಇವನು ಬರ್ತಾ ಇರೋದಿಲ್ಲ. ಈ ಬಾಬ್ ನ ಶೂಟ್ ಮಾಡ್ಬೇಕು ಅಂತ ಡೇವಿಡ್ ಪ್ಲಾನ್ ಆಗಿರುತ್ತೆ. ಈ ಕಡೆ ಸೆರಾ ಮತ್ತೆ ಹೆನ್ರಿ ತನ್ನ ಮಗಳಾದ ಡಿಡಿನ ಹುಡುಕೊಂಡು ಹೋಗ್ತಾ ಇರ್ತಾರಲ್ಲ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ. ಇವನ್ನ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಲ್ಲ, ಒಲಾಫ್, ಅವನು ಇವ್ರುಗಳಿಗೆ ಸಿಗ್ತಾನೆ. ಇದರಿಂದ ಅವನ ಹತ್ರ ಹೋಗ್ಬಿಟ್ಟು ನನ್ನ ಮಗಳನ್ನೆಲ್ಲರೂ ನೀನ್ ನೋಡ್ದ ಅಂತೆಲ್ಲ ಕೇಳಿದಾಗ ಅವನು ಕೂಡ ಹೌದು ನಾನ್ ನೋಡ್ದೆ, ಈ ಮಗಳು ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತು, ನಾನ್ ತೋರಿಸ್ತೀನಿ ಬನ್ನಿ ಅನ್ಬಿಟ್ಟು ಇವ್ರಿಬ್ರು ಕೂಡ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾನೆ. ಈ ಕಡೆ ಡೇವಿಡ್ ಆ ಡಿಟೆಕ್ಟಿವ್ ಬಾಬ್ ನ ಹೇಗಾದ್ರೂ ಮಾಡಿ ಶೂಟ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾನಲ್ಲ, ಹಾಗೆ ಹಿಂದೆ ನೋಡ್ತಾನೆ. ಈ ಪೌಡರ್ ನ ಸ್ಮೆಲ್ ಮಾಡ್ಕೊಂಡು ಆ ಕರಡಿ ಅದೇ ಜಾಗಕ್ಕೆ ಬರ್ತಾ ಇರುತ್ತೆ. ಇದನ್ನ ಎಲ್ಲರೂ ಕೂಡ ನೋಡ್ತಾರೆ. ಹೀಗಾಗಿ ಎಡಿ ಮತ್ತೆ ಸ್ಟೆಚ್ ಇವರಿಬ್ರು ಕೂಡ ಹಾಗೆ ಮಲ್ಕೊಂಡ್ಬಿಡ್ತಾರೆ. ಆ ಕರಡಿನೂ ಕೂಡ ತುಂಬಾನೇ ನಶೆಲಿತ್ತಲ್ಲ, ಇವಾಗ ಅದೆಲ್ಲ ಇಳ್ದೋಗ್ತಾ ಇರುತ್ತೆ. ಹೀಗಾಗಿ ಅದಕ್ಕೆ ಸುಸ್ತಾಗ್ಬಿಟ್ಟು ಸೀದಾ ಬಂದ್ಬಿಟ್ಟು ಎಡಿನ ಮೇಲ್ಗಡೆ ಬಿದ್ದೋಗ್ಬಿಡುತ್ತೆ, ಅಂದ್ರೆ ಮಲ್ಕೊಂಡ್ಬಿಡುತ್ತೆ. ಇದನ್ನ ನೋಡಿದ ಡೇವಿಡ್ ಮೋಸ್ಟ್ಲಿ ಇದು ಕೋಕೇನ ತಿಂದಿರ್ಬೇಕು, ಓವರ್ ಡೋಸ್ ಆಗಿ ಏನಾರ ಸತ್ಕಿತ್ತೋಯ್ತಾ, ನಾನು ಚೆಕ್ ಮಾಡ್ತೀನಿ, ನನ್ಗೇನು ಮಾಡ್ಬೇಡ ಅಂತ ಬಾಬ್ಗೆ ಹೇಳ್ಬಿಟ್ಟು ಅದ್ರ ಹತ್ರ ಹೋಗಿ ಚೆಕ್ ಮಾಡ್ತಾನೆ. ನೋಡಿದ್ರೆ ಅದಿನ್ನು ಉಸಿರಾಡ್ತಾ ಇರುತ್ತೆ. ಚೆಕ್ ಮಾಡ್ತಿರ್ಬೇಕಾದ್ರೆ ಡೇವಿಡ್ ನ ಹಿಂದಗಡೆ ಒಂದು ಪೌಡರ್ ನ ಪ್ಯಾಕೆಟ್ ಇರುತ್ತೆ, ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆ ಒಂದು ಸ್ಮೆಲ್ ಇಂದ
ನಿದ್ರೆಯಿಂದ ಇದು ಮತ್ತೆ ಎದ್ದೇಳುತ್ತೆ. ಅದು ಎದ್ದಾಗ ಎಲ್ಲರೂ ಕೂಡ ಭಯ ಪಡ್ಕೊಂಡು ದೂರ ಹೋಗ್ತಿರ್ಬೇಕಾದ್ರೆ ಆ ಕರಡಿನೂ ಕೂಡ ಹೋಗ್ಬಿಟ್ಟು ಆ ಪ್ಯಾಕೆಟ್ ನ ತಿನ್ಬಿಡುತ್ತೆ. ಅದನ್ನ ತಿಂದಾಗ ಇದಕ್ಕಿನ್ನು ನಶೆ ಏರಕ್ಕೆ ಶುರು ಆಗುತ್ತೆ. ಹೀಗಾಗಿ ಅಲ್ಲಿರೋರ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬಂದಾಗ ಬಾಬ್ ಇದ್ದಾನಲ್ಲ, ಇದು ಕರಡಿ ನಶೆಗಿರಾಕಿ ಅನ್ಬಿಟ್ಟು ಅವನ ಹತ್ರ ಇದ್ದಂತ ಒಂದು ಪ್ಯಾಕೆಟ್ ನ ಓಪನ್ ಮಾಡ್ಬಿಟ್ಟು ಇವನ ಹತ್ರ ಕರೆಸ್ಕೊಂಡು ಒಂದು ಪ್ಯಾಕೆಟ್ ನ ತುಂಬಾ ದೂರ ಎಸಿತಾನೆ. ಹೋಗಿ ತಿನ್ಕೋ ಹೋಗು ಅಂದ್ಬಿಟ್ಟು ಅದು ಕೂಡ ಅದನ್ನ ತಗೊಳ್ಳೋದಕ್ಕೆ ಅಂತ ಹೊರಟೋಗ್ಬಿಡುತ್ತೆ. ಅವಾಗ ನೀವೆಲ್ಲರೂ ಕೂಡ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಒಂದು ಚಾನ್ಸ್ ನ ಕೊಡ್ತಾನೆ. ಆ ಸ್ಟ್ಯಾಚ್ಯೂ ಕೂಡ ಫಸ್ಟ್ ಓಡೊಂಟೋಗ್ಬಿಡ್ತಾನೆ ಇಲ್ಲಿಂದ. ಹೀಗಾಗಿ ಬಾರು ಇಲ್ಲಿಂದ ಹೋಗೋಣ ಅಂದ್ರೆ ಈ ಡೇವಿಡ್ ಒಪ್ಕೊಳ್ತಾ ಇರೋದಿಲ್ಲ. ಆ ಬ್ಯಾಗ್ ನಮಗೆ ಬೇಕು, ಇವ್ನ ಅದನ್ನ ಹಿಕ್ಕೊಂಡಿದ್ದೇನೆ, ನಾನು ಅದನ್ನ ವಾಪಸ್ ತಗೊಬೇಕು ಅಂತ. ಬಾಬ್ ಕೂಡ ಇದು ನಿಮ್ಗೆ ಸಿಗೋದಿಲ್ಲ, ಮರ್ಯಾದೆಗೆ ಒಳ್ಳೆ ಜೀವನ ಮಾಡ್ಕೊ ಹೋಗಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಸಡನ್ ಆಗಿ ಬಾಬ್ಗೆ ಶೂಟ್ ಮಾಡ್ಬಿಡ್ತಾರೆ. ಯಾರು ಶೂಟ್ ಮಾಡಿರ್ತಾರೆ ಅಂದ್ರೆ ಎಡಿನ ತಂದೆ ಸೆಡ್ ಶೂಟ್ ಮಾಡ್ಬಿಟ್ಟಿರ್ತಾನೆ. ಇದೇ ಗ್ಯಾಪಲ್ಲಿ ಆ ಪೌಡರ್ ಬ್ಯಾಗ್ ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅದನ್ನ ಕರಡಿ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ಎಡಿ ಅವ್ರ ತಂದೆ ಹತ್ರ ಹೋಗ್ಬಿಟ್ಟು ಈ ಜಾಗದಲ್ಲಿ ಒಂದು ಕರಡಿ ಇದೆ, ಇಲ್ಲಿರೋದು ಸೇಫ್ ಅಲ್ಲ, ಎಲ್ಲರ ಪ್ರಾಣ ತೆಗೆದ್ಬಿಡುತ್ತೆ, ಬಾಯಿಂದ ಹೋಗೋಣ ಅಂತ ಕರೀತಾನೆ. ಬಟ್ ಆದ್ರೆ ಇವನು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನೋಡು, ಆ ಮಾಲೆನಾರ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಮ್ ಕತೆ ಮುಗೀತು ಅಷ್ಟೇ. ಆ ಪೌಡರ್ಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿತ್ತು, ಇವಾಗ ಅದು ಮಿಸ್ ಆಗಿ ಹೋಗ್ಬಿಟ್ಟಿದೆ. ಅದೇನಾದ್ರೂ ಸಿಕ್ಕಿಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಎಲ್ಲಾರನ್ನೂ ಕೂಡ ಸಾಯಿಸ್ಬಿಡ್ತಾರೆ. ನಾನು ದೊಡ್ಡವ್ರ ಹತ್ರನೇ ಈ ಡೀಲಿಂಗ್ ನ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನೀನ್ ನಂಗೆ ಸಹಾಯ ಮಾಡ್ಲೇಬೇಕು, ಬಾ ಅದನ್ನ ಹುಡುಕೋಣ ಅನ್ಬಿಟ್ಟು ಇವನು ಮಗಂಗೆ ಫೀಲಿಂಗ್ ಅಲ್ಲಿ ಮಾತಾಡ್ತಾನೆ. ಹೀಗಾಗಿ ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ, ಬೇರೆ ದಾರಿ ಇಲ್ದಾನೆ. ಆಗ ಅದೇ ಜಾಗಕ್ಕೆ ರೆಬಾ ಕೂಡ ಬರ್ತಾಳೆ. ಆದ್ರೆ ರೆಬಾ ಇವ್ರ ಕಡೆಗೆ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಇದರಿಂದ ಬಾಬ್ಗೆ ತುಂಬಾ ಬೇಜಾರಾಗುತ್ತೆ. ಇವಳು ಪೊಲೀಸ್ ಆಫೀಸರ್ ಆಗಿ ಇವ್ರ ಕಡೆಗೆ ಸೇರ್ಕೊಂಡಿದ್ದಾಳಲ್ಲ ಅನ್ಬಿಟ್ಟು. ಮತ್ತೆ ಬಾಬ್ ನ ಆ ಕರಡಿ ಆ ಒಂದು ಬ್ಯಾಗ್ ನ ಎಲ್ಲಿಗೆ ತಗೊಂಡೋಯ್ತು ಅಂತ ಕೇಳಿದಾಗ ಅವನು ಕೂಡ ಜಾಗನೇ ಹೇಳ್ತಾನೆ, ಹೋಗ್ ಸ್ಯಾರಿ ಎತ್ತಾಗೆ ಅನ್ಬಿಟ್ಟು. ಇವರು ಕೂಡ ಆ ಜಾಗಕ್ಕೆ ಹೋಗೋಕೆ ಶುರು ಮಾಡ್ತಾರೆ. ನೋಡ್ತಿದ್ದಂಗೆ ಬಾಬು ಕೂಡ ಸತ್ತೋಗ್ಬಿಡ್ತಾನೆ. ಈ ಕಡೆ ಸೆರಾ, ಹೆನ್ರಿ, ಹೊಲಫ್ ಇವರು 3 ಜನ ಕೂಡ ಆ ಒಂದು ಕರಡಿ ಗುಹೆ ಹತ್ರ ಬರ್ತಾರೆ. ಇದ್ರ ಒಳಗಡೆ ನಿನ್ ಮಗಳು ಇರ್ಬೋದು, ಹೋಗಿ ಚೆಕ್ ಮಾಡು ಅನ್ಬಿಟ್ಟು ಒಂದು ಟಾರ್ಚ್ ನ ಇಸ್ಕೊಂಡು ಹೆನ್ರಿ ಮತ್ತೆ ಸೆರಾ ಇವರಿಬ್ರು ಕೂಡ ಒಳಗಡೆ ಹೋಗ್ತಾರೆ. ಇವನು ಹೊರಗಡೆನೆ ವೆಯ್ಟ್ ಮಾಡ್ತಾ ಇರ್ತಾನೆ. ಇವರು ಒಳಗಡೆ ಹೋದಾಗ 2 ಕರಡಿ ಮರಿಗಳು ಪೌಡರ್ ನ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತವೆ. ಅವು ಕೂಡ ಅದೇ ಜಾಗದಲ್ಲಿ ಇವ್ರನ್ನ ಮಗಳು ಕೂಡ ಇವಳಿಗೆ ಸಿಗ್ತಾಳೆ. ನನ್ನ ಮಗಳು ಡಿಡಿನ ನೋಡಿ ಇವ್ರ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಈ ಜಾಗದಿಂದ ಮುಂದೆ ಹೋಗ್ಬೇಕು ಅನ್ಬಿಟ್ಟು ಹಾಗೆ ಮುಂದೆ ಹೋಗಿ ನೋಡ್ತಾರೆ. ಆ ಸೀಕ್ರೆಟ್ ವಾಟರ್ ಫಾಲ್ ಅಲ್ಲೇ ಇರುತ್ತೆ. ಈ ಕಡೆ ಇವ್ರುಗಳು ಪೌಡರ್ ಬ್ಯಾಗ್ ನ ಹುಡ್ಕೊಂಡು ಮುಂದೆ ಬರ್ತಿರ್ಬೇಕಾದ್ರೆ ಇವ್ರು ಕೂಡ ಸೇಮ್ ಅದೇ ಗುಹೆ ಹತ್ರ ಬರ್ತಾರೆ. ಹೀಗೆ ಆ ಗುಹೆ ಆಚೆಗಡೆ ನೋಡ್ತಾರೆ. ಒಲಫ್ ಅಂತ ಒಂದು ವ್ಯಕ್ತಿ ಆಚೆಗಡೆ ವೇಟ್ ಮಾಡ್ತಿದ್ನಲ್ಲ, ಅವನ್ನ ಕ್ರೂರವಾಗಿ ಸಾಯಿಸಾಕ್ಬಿಟ್ಟಿರುತ್ತೆ. ಅಂದ್ರೆ ಆ ಕರಡಿ ಇಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ಇದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಇವರು ಆ ಗುಹೆ ಒಳಗಡೆ ಹೋಗ್ತಾರೆ. ಹೋದಾಗ ಇವ್ರಿಗೆ ಆ ಪೌಡರ್ ಬ್ಯಾಗು ಸಿಗುತ್ತೆ. ಆದ್ರೆ ಅದ್ರೊಳಗಡೆ ಸ್ವಲ್ಪ ಇರುತ್ತೆ. ಆಗ ಎಡಿ ನಿನ್ಗೆ ನಿನ್ ಬ್ಯಾಗ್ ಸಿಕ್ತು ತಾನೆ, ಬಾವ್ಯಾಗ ವಾಪಸ್ ಹೋಗ್ಬಿಡೋಣ ಅಂದ್ರೆ ಇವನು ಕೇಳೋದಿಲ್ಲ. ಈ ಜಾಗದಲ್ಲಿ ಇನ್ನೂ ಕೂಡ ತುಂಬಾ ಬ್ಯಾಗ್ಸ್ ಇದೆ, ಅದನ್ನೆಲ್ಲಾನು ಕೂಡ ನಾವು ಹುಡುಕ್ಬೇಕು, ಅದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಅಂದಾಗ ರೆಬಾ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಿನ್ನ ಕೆಲ್ಸಕ್ಕೆ ಬಂದ್ಬಿಟ್ಟು ನಾನ್ ಬಲಿ ಆಗೋದಕ್ಕೆ ಆಗೋದಿಲ್ಲ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂದಾಗ ಇವನು ಗನ್ನ ಇಂಪೈಟ್ ಮಾಡ್ತಾನೆ. ಡೇವಿಡ್ ಆ ಹುಡುಗಿನ ಬಿಟ್ಬಿಡು, ಆ ಹುಡುಗಿ ಹೊರಟೋಗ್ಬಿಡ್ಲಿ, ನಾವು ನಿನ್ಗೆ ಹೆಲ್ಪ್ ಮಾಡ್ತೀವಿ ಅನ್ಬಿಟ್ಟು ಆ ಹುಡುಗಿನ ಹೋಗೋದಕ್ಕೆ ಬಿಟ್ಬಿಡ್ತಾನೆ. ಮತ್ತೆ ಸೆಟ್ ಕೂಡ ಉಳಿದಂತ ಬ್ಯಾಗ್ ನ ಹುಡುಕೋದಕ್ಕೆ ಅಂತ ಮುಂದೆ ಬರ್ತಿರ್ಬೇಕಾದ್ರೆ ಅವರು ಕೂಡ ವಾಟರ್ ಫಾಲ್ ಹತ್ರ ಬರ್ತಾರೆ. ಬಂದಾಗ ಇವ್ರು ಒಬ್ರಿಗೊಬ್ರು ಮೀಟ್ ಆಗ್ತಾರೆ. ಆಗ ಮೇಲ್ ನೋಡಿದ್ರೆ ಬಂಡೆಗಳ ಮಧ್ಯೆ ಒಂದು ಬ್ಯಾಗು ಸಿಗಾಕೊಂಡ್ಬಿಟ್ಟಿರುತ್ತೆ, ಅದರಲ್ಲಿ ಪೌಡರ್ ಇರುತ್ತೆ. ಹೀಗಾಗಿ ಅದನ್ನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಜಾಗಕ್ಕೆ 2 ಕರಡಿ ಮರಿಗಳಿರ್ತಾವಲ್ಲ, ಅವುಗಳು ಬಂದ್ಬಿಟ್ಟು ಸೆಟ್ ಹತ್ರ ಇದ್ದಂತಹ ಪೌಡರ್ ನ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಸೆಟ್ ಕೂಡ ಈ 2 ಕರಡಿ ಮರಿಗಳಿಗೆ ಶೂಟ್ ಮಾಡಿ ಅಂತ ಡೇವಿಡ್ ಹಾಗೆ ಎಡಿಗೆ ಹೇಳಿದ್ರೆ ಅವರು ಕೇಳ್ತಾ ಇರೋದಿಲ್ಲ. ಯಾಕೆಂದ್ರೆ ಅವಿನ್ನು ಚಿಕ್ಕ ಮರಿ, ಸುಮ್ನೆ ಎಂತಕ್ಕೆ ಅವನ್ನ ಸಾಯಿಸ್ಬೇಕು ಅಂತ ಇವ್ರುಗಳು ಒಪ್ಕೋತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಅದೇ ಜಾಗಕ್ಕೆ ಆ ಒಂದು ದೊಡ್ಡ ಕರಡಿ ಬರುತ್ತೆ. ತನ್ನ ಮಕ್ಳಿಗೆ ಇವ್ರೇನೋ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಇವ್ರ ಹತ್ರ ಬರ್ತಾ ಇರುತ್ತೆ. ಇದನ್ನು ನೋಡಿದ ಸೆರಾ ತನ್ನ ಮಗಳು ಡಿಡಿ ಹಾಗೆ ಹೆನ್ರಿ ಇವರಿಬ್ರನ್ನು ಕರ್ಕೊಂಡು ಅಲ್ಲಿಂದ ಜಂಪ್ ಹೊಡೆದು ಬಿಡ್ತಾಳೆ. ಹೀಗಾಗಿ ಅವರು ನೀರೊಳಗಡೆ ಬಿದ್ದೋಗ್ಬಿಡ್ತಾರೆ. ಆದ್ರೆ ಏನು ಆಗೋದಿಲ್ಲ ಅವ್ರಿಗೆ. ಆ ದೊಡ್ಡ ಕರಡಿ ಸೀದಾ ಬಂದ್ಬಿಟ್ಟು ಸೆಡ್ ಹತ್ರ ಬರುತ್ತೆ. ಇದನ್ನು ನೋಡಿದ ಡೇವಿಡ್ ಹಾಗೆ ಎಡಿ ಅವರಿಬ್ರು ಕೂಡ ನೀರೊಳಗಡೆ ಜಂಪ್ ಮಾಡ್ಬಿಡ್ತಾರೆ. ಸೆಡ್ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬಂದಾಗ ಸೆಡ್ ಹತ್ರ ಒಂದು ಪಿಸ್ತೂಲ್ ಇರುತ್ತೆ, ಅದರಿಂದ ಆ ಕರಡಿಗೆ ಶೂಟ್ ಮಾಡ್ಬಿಡ್ತಾನೆ. ಶೂಟ್ ಮಾಡೋ ಗ್ಯಾಪ್ ಅಲ್ಲಿ ಒಂದು ಬುಲೆಟ್ ಹೋಗ್ಬಿಟ್ಟು ಡೇವಿಡ್ಗೂ ಕುತ್ತಿಗೆಗೆ ಬಿದ್ದ್ಬಿಟ್ಟಿರುತ್ತೆ. ಆ ಒಂದು ಕರಡಿಗೆ ಬುಲೆಟ್ ಬಿದ್ದಿರೋದ್ರಿಂದ ಅದು ಸೀದಾ ಬೆಟ್ಟದ ಮೇಲಿಂದ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಪ್ರಜ್ಞೆ ತಗೊಂಡೋಗ್ಬಿಡುತ್ತೆ. ಇದಾದ್ಮೇಲೆ ಇವನು ಆ ಬ್ಯಾಗ್ ನ ಎತ್ಕೊಳ್ಳೋಕೆ ಅಂತ ಹೋಗ್ತಾ ಇರ್ತಾನೆ. ಹೀಗೆ ಎತ್ಕೋತಿರ್ಬೇಕಾದ್ರೆ ಒಂದು ಪೌಡರ್ ನ ಪ್ಯಾಕೆಟ್ ಕೆಳಗಡೆ ಬಿದ್ದು ಹೊಡೆದೋಗ್ಬಿಡುತ್ತೆ. ಹೊಡೆದೋದಾಗ ಅದ್ರ ಪುಡಿ ಎಲ್ಲ ಈ ಕರಡಿಯ ಮೂಗಳ ಕಡೆಗೆ ಹೊರಟೋಗ್ಬಿಡುತ್ತೆ. ಇದರಿಂದ ಇದಕ್ಕೆ ಮತ್ತೆ ನಶೆ ಹತ್ಕೊಂಡ್ಬಿಡುತ್ತೆ. ಮತ್ತೆ ತುಂಬಾನೇ ಅಗ್ರೆಸಿವ್ ಆಗ್ಬಿಟ್ಟು ಸೀದಾ ಮೇಲ್ಗಡೆ ಬಂದ್ಬಿಟ್ಟು ಸೆಡ್ ಮೇಲೆ ಅಟ್ಯಾಕ್ ಮಾಡಿ ಅವನ ಕ್ರೂರವಾಗಿ ಸಾಯಿಸಾಕ್ಬಿಡುತ್ತೆ. ಅವನು ಎಷ್ಟೋ ಸರಿ ಟ್ರೈ ಮಾಡ್ತಾನೆ ಇದರಿಂದ ತಪ್ಪಿಸ್ಕೊಬೇಕು ಅಂದ್ರೆ ಆಗೋದಿಲ್ಲ. ಕ್ಲೀನ್ ಆಗಿ ಅವ್ನ ಕಥೆನ ಮುಗಿಸ್ಬಿಡುತ್ತೆ. ಈ ಕಡೆ ಡೇವಿಡ್ಗೆ ಬುಲೆಟ್ ಬಿದ್ದಿತ್ತಲ್ಲ, ಅವನ್ಗೆ ಸಹಾಯ ಮಾಡಬೇಕು ಅಂದ್ಬಿಟ್ಟು ಸೆರಾ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾಳೆ. ಆಕ್ಚುಲಿ ಇವಳೊಬ್ಳು ನರ್ಸ್ ಆಗಿರ್ತಾಳೆ. ಇದರಿಂದ ಇಷ್ಟೊಂದು ಆಲ್ರೆಡಿ ಬೆಳಗ್ಗೆನೆ ಆಗೋಗ್ಬಿಟ್ಟಿರುತ್ತೆ. ಸೆರಾ ತನ್ನ
ಮಗಳು ಹೆನ್ರಿನ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ತಾಳೆ. ಇಲ್ಲಿ ರೆಬಾ ಇರ್ತಾಳಲ್ಲ, ಇದನ್ನೆಲ್ಲ ನಾನು ನೋಡ್ಕೋತೀನಿ, ನೀವಿಬ್ರು ಕೂಡ ಹೊರಟೋಗ್ಬಿಡಿ, ಮತ್ತೆ ಯಾವುದೇ ಕಾರಣಕ್ಕೂ ಈ ದಂಧೆಗೆ ಇಳಿಬೇಡಿ, ನಿಮ್ ಜೀವನ ನೀವು ಚೆನ್ನಾಗಿ ಕಟ್ಕೊಳ್ಳಿ ಅನ್ಬಿಟ್ಟು ಕಳಿಸ್ಬಿಡ್ತಾಳೆ. ಅದಾದ್ಮೇಲೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾಳೆ, ಇದು ಇವ್ರ ಮೇಲೆ ಬರಬಾರ್ದು ಅಂದ್ಬಿಟ್ಟು. ಇದರಿಂದ ಎಡಿ ತನ್ನ ಫ್ರೆಂಡ್ ಡೇವಿಡ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮತ್ತೆ ಸ್ಟ್ರೆಚ್ ಅಂತ ಒಂದು ಹುಡುಗ ಇದಾನಲ್ಲ, ಅವನು ಶಿಸ್ತೆಗೆ ಒಂದು ಬ್ಯಾಗ್ ನ ಕತ್ಕೊಂಡು ಹೊರಟೆ ಹೋಗ್ತಾ ಇರ್ತಾನೆ, ಅದನ್ನ ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕೆ ಅನ್ಬಿಟ್ಟು. ಮತ್ತೆ ಆ ಜಾಗಕ್ಕೆ ತುಂಬಾ ಜನ ಪೊಲೀಸರು ಬರ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದೆ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.